गुलबर्गा में नशीली अशिया फरोख्त करने वाले मुलजिम को गिरफ्तार कर लिया गया। इसके पास से 1.26 लाख रुपए मालियत की गोलियां, खांसी की दवा की 240 बोतल और 150 ग्राम गांजा जब्त किया गया। गुलबर्गा सिटी पुलिस कमिश्नर डॉक्टर शिनास एसडी ने प्रेस कॉन्फ्रेंस में कहा कि इस मामले में मुलविस शहर के एमएसके मुलजिम इकबाल कॉलोनी कदीर चौक के साकिन मसीउद्दीन को गिरफ्तार कर लिया गया। बताया गया कि इसने मुनाफा कमाने की गरज से इन नशीली चीजों का जखीरा किया था। जुमला 8.23 लाख रुपए मालियती नशीली अशिया को जब्त भी किया गया है। ಆರ್ಜಿ ನಗರ ಇನ್ಸ್ಪೆಕ್ಟರ್, ಆರ್ಜಿ ನಗರ ಕ್ರೈಮ್ ಟೀಮ್ ಎಂಟೈರ್ ತಂಡದವರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವರು ಒಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವನ ಒಂದು ಬಂಧನದಿಂದ ಒಟ್ಟು ನಮಗೆ 8,23,000 ಬೆಲೆ ಬಾಳುವ ಮಾದಕ ವಸ್ತುಗಳು ವಶಪಡಿಸಿಕೊಂಡಿದ್ದಾರೆ. ಅದರಲ್ಲಿ ಅವನ ಹತ್ರ 100 ಗ್ರಾಮ್ ಅಷ್ಟು ಗಾಂಜಾ ಇದೆ. ಅದಲ್ಲದೆ ಆಸ್ಟ್ರೋಸೇಫ್ ಅಂತ ಅಲ್ಪ್ರಾಜೋಲಮ್ ಟ್ಯಾಬ್ಲೆಟ್ಸ್, ಅದರಲ್ಲಿ ಒಟ್ಟು 1,08,000 ಟ್ಯಾಬ್ಲೆಟ್ಸ್, 10,800 ಸ್ಟ್ರಿಪ್ಸ್ ಇದೆ ಅದು. ಮತ್ತು ಅದರ ಜೊತೆಗೆ ನಿಡ್ಜಾ ಕೇರ್ ಅಂತ 10 mg ಇದು ನೈಟ್ರೋಜೋಪಾಮ್ ಟ್ಯಾಬ್ಲೆಟು, ಇದನ್ನು ಕೂಡ ಶೆಡ್ಯೂಲ್ ಎಚ್ ಡ್ರಗ್. ಇದರಲ್ಲಿ ಒಟ್ಟು 18,000 ಟ್ಯಾಬ್ಲೆಟ್ಸ್ ಇದೆ. ಇದಲ್ಲದೆ ಈ ಕಾಫ್ ಸಿರಪ್ಸ್ ಇದೆ, ಅದು 240 ಬಾಟಲ್ಸ್ ಕಾಫ್ ಸಿರಪ್. ಸೊ ಟೋಟಲ್ 1,26,000 ಟ್ಯಾಬ್ಲೆಟ್ಸ್ ಇದೆ ಮತ್ತು 240 ಕಾಫ್ ಸಿರಪ್ಸ್ ಇದೆ. ಇದರಲ್ಲಿ ವಿಶೇಷವಾಗಿ ಏನಂತಂದರೆ, ಇವರು ಏನು ಪಡ್ಕೊತಾನೆ, ಈ ಪಡೆದಿದ್ದಕ್ಕೂ ಮಾರಾಟ ಮಾಡೋದಕ್ಕೂ 300 ರೂಪೀಸ್ ಅಷ್ಟು ಮಾರಾಟ ಮಾಡ್ತಾನೆ. ಮತ್ತು ಇದನ್ನು ಮಾರಾಟ ಮಾಡೋ ಟೈಮಲ್ಲಿ ಏನು ಮಾಡ್ತಾನೆ, ಈ ರೀತಿ ಒಂದು ಸಿಗರೇಟ್ ಪ್ಯಾಕಲ್ಲಿ ಇಟ್ಕೊಂಡು ಸಿಂಗಲ್ ಟ್ಯಾಬ್ಲೆಟ್ಗಳನ್ನು ಇಟ್ಕೊಂಡು ಯಾರು ಕನ್ಸ್ಯೂಮರ್ಸ್ ಇದ್ದಾರೆ ಅವರಿಗೆ ಮಾರಾಟ ಮಾಡ್ತಾರೆ. ಇದು ಇಂಟ್ಯಾಕ್ಟ್ ನಮ್ಮ ಸಿಬ್ಬಂದಿಯವರು ಕ್ರೆಡಿಬಲ್ ಇನ್ಫಾರ್ಮೇಷನ್ ಮೇಲೆ ಅವನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯುವಲ್ಲಿ ಯಶಸ್ವಿಯಾಗಿ ಆಗಿದ್ದಾರೆ. ಅದಕ್ಕೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಇವನು ಎಲ್ಲೆಲ್ಲಿ ಮೆಡಿಕಲ್ ಶಾಪ್ಸ್ಗಳ ಹತ್ರ ಕೆಲವು ಮೆಡಿಸಿನ್ಸ್ ತೆಗೆದುಕೊಂಡಿರೋ ಬಗ್ಗೆ ಮಾಹಿತಿ ಇದೆ. ಅವ್ರ ಬಗ್ಗೆನೂ ಕೂಡ ನಾವು ಈಗ ಆಲ್ರೆಡಿ ತನಿಖೆಯನ್ನು ಮಾಡ್ತಾ ಇದ್ದೀವಿ. ಅವ್ರ ಮೇಲೂ ಕೂಡ ಮುಂದಿನ ದಿನಗಳಲ್ಲಿ ಕ್ರಮವನ್ನು ಕೈಗೊಳ್ತೀವಿ.